Hi friends, welcome to my channel. ಇವಾಗ ನಾವು ಸ್ಕಾಲಫಿ ಕಟ್ ಬ್ಲೌಸ್ನ ಸ್ಟಿಚ್ ಮಾಡೋದು ನೋಡೋಣ ಫ್ರೆಂಡ್ಸ್. ನಾನು ಇದನ್ನು ಡಿಸೈನ್ನ ಕಟ್ ಮಾಡಿ ಕ್ಯಾನ್ವಾಸ್ ಮೇಲೆ ಕಟ್ ಮಾಡಿ ಐರನ್ ಮಾಡಿದ್ದೀನಿ. ಇವಾಗ ಈ ಥರ ಉಲ್ಟಾ ಹಾಕಿ ಇದು ಸೀದಾ ಮಾಡಿದ್ದೀನಿ. ಲೈನಿಂಗ್ ಉಲ್ಟಾ ಹಾಕಿದ್ದೀನಿ. ಇದನ್ನು ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ಇದೆಲ್ಲ ಜಾಯಿಂಟ್ ಮಾಡಿ ಇದನ್ನ ಕಟ್ ಮಾಡಿ ಎಕ್ಸ್ಟ್ರಾ 1/2 ಇಂಚು ಬಿಟ್ಟು ಎಲ್ಲ ಕಟ್ ಮಾಡಿ ಇದನ್ನು ಉಲ್ಟಾ ಮಾಡೋಣ ಫ್ರೆಂಡ್ಸ್. ಥರ ಮ್ಯಾಚ್ ಮಾಡಿ, ಯಾಕಂದರೆ ಇದು ಮ್ಯಾಚ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಥರ ಜಸ್ಟ್ ಉಲ್ಟಾ ಮಾಡಿ ಶೇಪೆಲ್ಲ ನೀಟಾಗಿ ಎಳ್ಕೊಂಡು ಇದನ್ನು ಐರನ್ ಮಾಡ್ಕೋಬೇಕು. ಈ ಥರ ಐರನ್ ಮಾಡಿಕೊಂಡು ಇದ್ರ ಮೇಲೆ ಸ್ಟಿಚ್ ಹಾಕೊಳ್ಳೋ ಮಾಡ್ತೀನಿ. ನೀಟಾಗಿ ಇದು ಕ್ಯಾನ್ವಾಸ್ ಕಟ್ ಮಾಡಿರೋ ಬ್ಲಿಸ್ ಆಗಿದೆ. ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಂಡು ನೀಟಾಗಿ ಪಾಯಿಂಟ್ ಮಿಸ್ ಮಾಡಿದಿರ ಎಲ್ಲ ಟರ್ನಿಂಗಲ್ಲಿ ಪಾಯಿಂಟ್ ನೀಟಾಗಿ ಮಾಡ್ಕೊಳ್ಳಿ. ಈ ಥರ ಟರ್ನಿಂಗ್ ಪಾಯಿಂಟಲ್ಲಿ ನೀಡಿಲ್ನ ಒಳಗಡೆ ಇರಿಸಿ ಕ್ಲಾತ್ನ ಟರ್ನ್ ಮಾಡಿಕೊಂಡ್ರೆ ನಮಗೆ ಅದು ಪಾಯಿಂಟ್ ಮಿಸ್ ಆಗೋಲ್ಲ. ಅದು ಪಾಯಿಂಟ್ ನೀಟಾಗಿ ಬರುತ್ತೆ. ಹಂಗೇನು ಈ ಥರ ಸ್ಟಿಚ್ ಮಾಡಿಕೊಂಡು ಇದೆಲ್ಲ ಒಂದು ಸ್ವಲ್ಪ ನ್ಯಾಚ್ ಹಾಕ್ಕೋಬೇಕು. ಈ ಟರ್ನಿಂಗಲ್ಲಿ ಒಂದು ಸ್ವಲ್ಪ ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಕಟ್ ಮಾಡಿದರೆ ಇಲ್ಲಿ ನಮಗೆ ಜಾಸ್ತಿ ಕ್ಲಾತು ಇದು ಮಾಡಲ್ಲ. ಅಷ್ಟು ಕಟ್ ಮಾಡಿದರೆ ನೀಟಾಗಿ ಬರುತ್ತೆ. ಸ್ವಲ್ಪ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಅಲ್ಲಿ ಸ್ಟಿಚ್ ಬಂದಿರೋ ಸ್ಟಿಚ್ ಕಟ್ಟಾಗೋ ಥ್ರೆಡ್ ಕಟ್ ಆಗಿಬಿಟ್ರೆ ಮತ್ತು ಅಲ್ಲಿ ಬಟ್ಟೆನೂ ಓಪನ್ ಆಗುತ್ತೆ. ಅದು ಥ್ರೆಡ್ ಕಟ್ ಆಗದಿರ ನಾವು ಕಟ್ ಮಾಡ್ಕೋಬೇಕು ಎಲ್ಲ ಕಡೆನೂ. ಈ ಥರ ಉಲ್ಟಾ ಮಾಡಿಕೊಂಡು ಇದನ್ನು ಐರನ್ ಮಾಡ್ಕೊಳ್ಳೋದು. ನೀಟಾಗಿ ಒಂದು ಸರ್ತಿ ಐರನ್ ಮಾಡ್ಕೊಂಡು ಈ ಥರ ನೀಟಾಗಿ ನ್ಯಾಚಸಲ್ಲಿ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಈ ಥರ ನ್ಯಾಚ್ ಹಾಕ್ಕೋಬೇಕು. ಮ್ಯಾಚ್ ಹಾಕ್ಕೊಂಡು ಉಲ್ಟಾ ಮಾಡ್ಕೋಬೇಕು. ಅದನ್ನು ಎಲ್ಲ ಈ ಥರ ಉಲ್ಟಾ ಮಾಡಿ ಐರನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಮತ್ತು ಈ
ಎಕ್ಸ್ಟ್ರಾ ಇರೋ ಬಾಡಿ ಕ್ಲಾತ್ಗೆ ಫುಲ್ ಬಾಡಿ ಲೈನಿಂಗ್ ಎಲ್ಲನೂ ಅಟ್ಯಾಚ್ ಮಾಡ್ಕೊಂಬಿಟ್ಟು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿಬಿಡ್ಬೇಕು. ಐರನ್ ಮಾಡಿದ್ಮೇಲೆ ಇದು ಆ ಕಡೆ ಈ ಕಡೆನೂ ನಾವು ಎಳ್ಕೊಳ್ಳೋ ಹಂಗಿಲ್ಲ, ಇದನ್ನು ನೀಟಾಗಿ ಕೂರಿಸ್ಕೋಬೇಕು ಅನ್ನೋದು ನಮಗೆ ಅದೊಂದು ದೊಡ್ಡ ಕೆಲಸ ಅನ್ನಂಗಿರುತ್ತೆ. ಆ ಥರ ಇರಲ್ಲ, ಐರನ್ ಮಾಡ್ಕೊಂಬಿಟ್ರೆ ನೀಟಾಗಿ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಯಾಕಂದರೆ ಜಸ್ಟ್ ಸ್ಟಿಚ್ ಹಾಕಿ ಅದು ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿಬಿಡ್ಬೋದು ನೀಟಾಗಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಯಾವ ಥರ ಡಿಸೈನ್ ನೆಕ್ಸ್ಟ್ ಟೈಮ್ ಯಾವ ಥರ ಡಿಸೈನ್ ಬೇಕು ಅಂತ ಕಾಮೆಂಟ್ ಮಾಡಿ. ನಾನು ಅದೇ ಥರ ಡಿಸೈನ್ ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲನೂ ಕಟ್ ಮಾಡಬೇಕು. ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿದ್ಮೇಲೆ ಈ ಥರ ಬ್ಯಾಕ್ ಸೈಡಲ್ಲಿ ಒಂದು 1/2 ಇಂಚು ಡಾಟ್ ಮಾಡ್ಕೋಬೇಕು. ಪೆಂಚ್ ಡಾಟ್ ಮಾಡಿ ಆದಮೇಲೆ ಎರಡೂ ಸಮ ಇದೆ ಅಂತ ನೋಡಿಕೊಂಡು ಮೇಲ್ಗಡೆಯಿಂದ ಈ ಥರ ಎರಡೂ ಸಮ ನೋಡಿಕೊಂಡು ಇಲ್ಲಿ ಎಷ್ಟು ಒಳಗಡೆ ಫೋಲ್ಡ್ ಮಾಡಬೇಕು ಅಂತ ನಾವು ಒಂದು ನ್ಯಾಚ್ ಹಾಕ್ಕೊಳ್ಳೋಣ. ಇವಾಗ ಬ್ಯಾಕ್ ಸೈಡಲ್ಲಿ ಪಟ್ಟಿ ಕಟ್ಟೋದು ಅಂದರೆ ಈ ಥರ ಪಟ್ಟಿ ಕಟ್ಟಿದ್ರೆ ಬ್ಯಾಕ್ ಸೈಡು ಎದ್ದೊಳೋದಿಲ್ಲ, ನೀಟಾಗಿ ಸ್ಟಿಪ್ಪಾಗಿರುತ್ತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಒಂದು ಸ್ವಲ್ಪ ಮ್ಯಾಚ್ ಹಾಕಿ ಎಲ್ಲ. ಫೋಲ್ಡ್ ಮಾಡಿ ನೀಟಾಗಿ ಫೋಲ್ಡ್ ಮಾಡಿ ಒಂದು ಡಮ್ಮಿ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಹೆಮ್ಮಿಂಗ್ ಮಾಡಿದರೆ ನೀಟಾಗಿರುತ್ತೆ. ಅದು ಒಂದು ಡಮ್ಮಿ ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಸ್ಟಿಚ್ ಹಾಕ್ಕೋಬೇಕು. ಹೆಮ್ಮಿಂಗ್ ಹಾಕಬೇಕು. ಇದನ್ನು ಬ್ಯಾಕ್ ಸೈಡಲ್ಲಿ ಹೆಮ್ಮಿಂಗ್ ಬಂದರೆ ನೀಟಾಗಿದೆ, ಕಟ್ಟಿ ಇರುತ್ತೆ. ಮತ್ತು ಹೆಮ್ಮಿಂಗು ಸ್ಟಿಚ್ ನಾವು ಹೊರಗಡೆಯಿಂದ ಹೆಮ್ಮಿಂಗ್ ಮಾಡಿದರೆ ನೀಟಾಗಿ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಹೆಮ್ಮಿಂಗ್ ಮಾಡಿ ಈ ಸ್ಟಿಚ್ನ ರಿಮೂವ್ ಮಾಡಿ. ಫ್ರಂಟ್ ಟಚ್ ಮಾಡ್ತಿದ್ದೀನಿ. ಇವಾಗ ಬಾಡಿ ಇದನ್ನ ಉಲ್ಟಾ ಇಟ್ಕೊಂಡು
ಫ್ರಂಟ್ ಅಟ್ಯಾಚ್ ಆದಮೇಲೆ ಇದಕ್ಕೆ ಒಂದು ಪಟ್ಟಿ ಕಟ್ಟಬೇಕು ಕೆಳಗಡೆ. ಇಲ್ಲಿ ಜಾಯಿಂಟ್ ಇರುತ್ತಲ್ಲ ಸೆಂಟ್ರಲ್ಲಿ, ಅಲ್ಲಿ ಒಂದು ಚಿಕ್ಕ ಫ್ರಿಲ್ ಮಾಡ್ಕೊಳ್ಳಿ. ಒಂದು ಫ್ರಿಲ್ ಕೊಟ್ಟರೆ ಅದು ನೀಟಾಗಿರುತ್ತೆ ಫಿನಿಶಿಂಗ್ ಒಳಗಡೆ. ಅಷ್ಟೇ, ಒಂದು ಸ್ವಲ್ಪ ನ್ಯಾಚಾಗಿ ಮೇಲಿಂದ ಅಷ್ಟೇ ಒಳಗಡೆಯಿಂದ ಲೂಸ್ ಸ್ಟಿಚ್ಚಲ್ಲಿ ಒಂದು ಸ್ಟಿಚ್ ಲೂಸ್ ಗಮ್ಮಿ ಸ್ಟಿಚ್ ಇಟ್ಕೋಬೇಕು ಮತ್ತು ಹೆಮ್ಮಿಂಗ್ ಮಾಡ್ಕೋಬೇಕು. ಅದನ್ನು ಹೆಮ್ಮಿಂಗ್ ಮಾಡಿಕೊಂಡ್ರೆ ನಮ್ಗೆ ನೀಟಾಗಿರುತ್ತೆ ಫಿನಿಶಿಂಗು. ಹಿಂಗೆ ಮಾಡಿ ಈ ಸ್ಟಿಚ್ನ ರಿಮೂವ್ ಮಾಡಬೇಕು. ಈ ಥರ ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡಿ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ ಅಟ್ಯಾಚ್ ಆದಮೇಲೆ ಆ ಕಡೆ ಈ ಕಡೆ ಈ ಥರ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಆ ಕಡೆ ಈ ಕಡೆ ಜಾಯಿಂಟ್ ಆದಮೇಲೆ ನೋಡಿ ಉಕ್ಸ್ ಪಟ್ಟಿ ಇದೆಯಲ್ಲ, ಇಲ್ಲಿಂದ ಇದನ್ನು ಬಿಡಬೇಕು. ಉಕ್ಸ್ ಪಟ್ಟಿ ಕಾಜಾಪಟ್ಟಿನ ಬಿಡಬೇಕು. ಇಲ್ಲಿಂದ ಮೆಜರ್ ಮಾಡ್ಕೋಬೇಕು. ಇಲ್ಲಿಂದ ಮೆಜರ್ ಮಾಡಿಕೊಂಡ್ರೆ ಇದು ನಮಗೆ ಸೊಂಟ ಸುತ್ತಳತೆ ಬಂದು 32 ಇದೆ, 32. ನಮಗೆ ಇಲ್ಲಿ 38 ಬರ್ತಿದೆ, 38 ಬರ್ತಿದೆ. ಅಂದರೆ 38ರಲ್ಲಿ 32 ಹೋದರೆ ಇನ್ನು 6ನ್ನು 4 ಭಾಗ ಮಾಡಿಕೊಂಡ್ರೆ 1.5 ಆಗುತ್ತೆ. ಇಲ್ಲಿ 1.5ಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಆವಾಗ ನಮಗೆ ಫಿಟ್ಟಿಂಗು ನೀಟಾಗಿ ಬರುತ್ತೆ. ಇಲ್ಲಿ ಈ ಸ್ಟಿಚ್ಚಿಂದ 1.5 ಒಳಗಡೆ ಇಷ್ಟು ಮಾರ್ಕ್ ಮಾಡ್ಕೊತೀವಿ. ಇಲ್ಲಿ ಸ್ಲೀವ್ ಬಂದು ಫುಲ್ ರೌಂಡು 13, ಅದರಲ್ಲಿ ಅರ್ಧ ಅಂದರೆ 6.5, 6.5. ಇಲ್ಲಿ 6.5ಗೆ ಒಂದು ಪಾಯಿಂಟ್ ಮಾಡ್ಕೊತೀವಿ. ಇವಾಗ ಇದನ್ನು ಎರಡು ಸೇರಿಸಿ ಒಂದು ಸ್ಟಿಚ್ ಬರಬೇಕು ಸ್ಟ್ರೈಟಾಗಿ. ಇವಾಗ ನಮಗೆ ಇದು ಹಾಮ್ ಡೌನ್, ನಮಗೆ ಹಾಮಲ್ಲಿ ಸುತ್ತಳತೆ ನಮಗೆ ಅರ್ಧ 8 ಬರಬೇಕು. ಇವಾಗ ನಾವು ಮೆಜರ್ ಮಾಡಿದರೆ ಕರೆಕ್ಟಾಗಿ 8 ಬರುತ್ತೆ ನೋಡಿ. ಸ್ಟಿಚ್ ಹತ್ರ ಕರೆಕ್ಟಾಗಿ 8 ಬಂತು.